ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಹುಟ್ಟಿದ್ದು ಜೂನ್ 1, 1977ರಲ್ಲಿ ಕಲಬುರಗಿ ಜಿಲ್ಲೆಯ ಹಾಗರಗುಂಡಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ಮಲ್ಲಿಕಾರ್ಜುನಯ್ಯ, ತಾಯಿ ಹೆಸರು ಪಾರ್ವತಮ್ಮ. ಅಭಿನವ ಗವಿಸಿದ್ದೇಶ್ವರರ ಇವರ ಮೂಲ ಮನೆತನ ಇರೋದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಾಯೇರಿ ಎಂಬ ಗ್ರಾಮದವರು. ಮೂಲತಃ ಇವರ ಹೆಸರು ಪರುತ್ತಯ್ಯ. ಇವರು ಬೆಳೆಯುತ್ತಾ ಹೋದಂತೆ ಆಧ್ಯಾತ್ಮಿಕದ ಬಗ್ಗೆ ಎಲ್ಲಿಲ್ಲದ ಒಲವನ್ನು ಹೊಂದಿದ್ರು. ಓದಬೇಕು, ಜೀವನದಲ್ಲಿ ಏನಾದರೂ ಮಾಡಬೇಕೆಂಬ ಹಂಬಲ ಇವರಲ್ಲಿ ಬಾಲ್ಯದಲ್ಲಿಯೇ ಅಚಲವಾಗಿತ್ತು. ಪರುತ್ತಯ್ಯ ಅಂದರೆ ಅಭಿನವ ಗವಿಸಿದ್ದೇಶ್ವರ. ಈ ಹೆಸರು ಕೇಳಿದರೆ ಸಾಕು, ಇಡೀ ಉತ್ತರ ಕರ್ನಾಟಕದ ಜನರಲ್ಲಿ ಭಕ್ತಿ ಅನ್ನೋದು ಹಾಗೆ ಎದ್ದು ಕಾಣುತ್ತೆ. ಕೈ ಮುಗಿದು ನಿಲ್ಲೋ ಕೈಗಳು ಅವರಿಗೆ ನೋಡಿದರೆ ಸಾಕು, ತಾನಾಗಿಯೇ ಹಣೆ ಹಚ್ಚುತ್ತವೆ. ಇವರು ಬೆಳೆದು ಸ್ವಲ್ಪ ದೊಡ್ಡವರಾಗ್ತಾ ಇದ್ದಂತೆ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಕೊಪ್ಪಳದ ಗವಿಮಠಕ್ಕೆ ಸೇರಿಸಲಾಗುತ್ತೆ. ಆ ಸಮಯದಲ್ಲಿ ಪೀಠಾಧಿಪತಿಗಳಾಗಿದ್ದ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಪರುತ್ತಯ್ಯ ಬಂದಾಗ ಅವರ ಕಣ್ಣಲ್ಲಿರೋ ಆ ತೇಜಸ್ಸನ್ನು ಕಂಡು ಶಿವಶಾಂತವೀರ ಶ್ರೀಗಳಿಗೆ ಅಂದು ಒಂದೇ ಕ್ಷಣದಲ್ಲಿ ಅನಿಸಿದ್ದು ಏನಂದರೆ, ಈ ಮಠದ ಭವಿಷ್ಯ ಈ ಮಗುವಿನ ಕೈಯಲ್ಲಿದೆ ಅಂತ. ಸಿನಿಮಾಗಳಲ್ಲಿ ನಾವು ಅದೆಷ್ಟೋ ಹೀರೋಗಳನ್ನು, ಹಳ್ಳಿಯನ್ನು ಉದ್ಧಾರ ಮಾಡುವುದನ್ನು ನಾವೆಲ್ಲರೂ ನೋಡಿರ್ತೀವಿ. ಆದರೆ ನಿಜ ಬದುಕಿನಲ್ಲಿ ಒಬ್ಬ ಮನುಷ್ಯ ತನ್ನ ಕಾವಿಯನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಒಂದು ಬರಡು ಭೂಮಿಯನ್ನೇ ಬಂಗಾರ ಮಾಡಿದ ಯೋಗಿ ಇವರು. ಜನರು ಇವರನ್ನು ಭಕ್ತಿಯಿಂದ ನಡೆದಾಡುವ ದೇವರು, ಕೊಪ್ಪಳದ ಆರಾಧ್ಯ ದೈವ, ಜಲಋಷಿ, ಅಕ್ಷರದಾಸೋಹಿ, ಹೀಗೆ ನಾನಾ ಹೆಸರುಗಳಿಂದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯನ್ನು ಕರೆಯುತ್ತಾರೆ. ಅಲ್ಲಿಂದ ಪರುತ್ತಯ್ಯ ಗವಿಮಠದ ಆಶ್ರಯದಲ್ಲಿ ಸಂಸ್ಕಾರದ ಹಾದಿಯಲ್ಲಿ ಒಂದೊಂದೇ ಹೆಜ್ಜೆ ಇಡುತ್ತಾ ಬೆಳೆಯತೊಡಗಿದ್ರು. ಅಭಿನವ ಗವಿಸಿದ್ದೇಶ್ವರರು ಬಾಲ್ಯದಲ್ಲಿರುವಾಗ ಅವರೊಳಗೆ ಒಂದು ತವಕ ಇತ್ತು. ಶಾಲೆಗೆ ಹೋಗುವಾಗ ಹಳ್ಳಿಯ ಜನರ ಕಷ್ಟ, ಸಾಲ, ಬರಗಾಲ ಎಲ್ಲ ನೋಡಿದ್ದ ಇವರಿಗೆ ಅದು ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರಿತ್ತು. ಇನ್ನು ಬಾಲ್ಯದಲ್ಲಿ ಇವರು ಶಿಕ್ಷಣದಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿದ್ದರು. ಇವರು ಕೇವಲ ಆಧ್ಯಾತ್ಮಿಕ ಕಲಿಯದೆ ಎಲ್ಲ ಕ್ಷೇತ್ರದ ವಿಷಯದಲ್ಲೂ ಜ್ಞಾನ ಪಡೆಯುವ ದೊಡ್ಡ ವಿದ್ವಾಂಸರಾದರು. ಇಂಗ್ಲಿಷ್, ತತ್ವಶಾಸ್ತ್ರ ಮತ್ತು ಸಂಸ್ಕೃತ ವಿಷಯದಲ್ಲಿ ಸ್ನಾತಕ ಪದವಿ ಪಡೆದ ಇವರು ಇಡೀ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ 6ನೇ ರ್ಯಾಂಕ್ ಪಡೆದಿದ್ದರು. ಇದೆಲ್ಲ ಸರಿ ಗೆಳೆಯರೇ. ಪರುತ್ತಯ್ಯ ಅವರು ಅಭಿನವ ಗವಿಸಿದ್ದೇಶ್ವರರಾಗಿದ್ದು ಹೇಗೆ ಗೊತ್ತಾ? ಅಂದು 2002 ಡಿಸೆಂಬರ್ 13ನೇ ತಾರೀಕಿನಂದು ಇಡೀ ಕೊಪ್ಪಳದ ಭಕ್ತ ಸಮೂಹವೇ ಮಠಕ್ಕೆ ಹರಿದು ಬಂದಿತ್ತು. ಅಂದು ಈ ಪರುತ್ತಯ್ಯನವರನ್ನು 18ನೇ ಪೀಠಾಧಿಪತಿಗಳಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಅಲ್ಲಿಂದ ಮಠದ ದಿಕ್ಕೇ ಬದಲಾಯಿತು. ಮಠ ಅಂದರೆ ಕೇವಲ ಪೂಜೆ ಮಾಡುವ ಜಾಗವಲ್ಲ, ಬದಲಾಗಿ ಜನರ ಬದುಕು ಉದ್ಧಾರ ಮಾಡುವ ಕೇಂದ್ರವಾಗಿ ಅಂದೇ ಕಾರ್ಯರೂಪಕ್ಕೆ ಬಂತು. ಜನರ ಕಷ್ಟಗಳನ್ನು ಅರಿತಿದ್ದ ಇವರು ಜನರ ನೋವುಗಳಿಗೆ ಪರಿಹಾರವಾದರು. ಹೀಗಾಗಿ ಜನರು ಇವರಿಗೆ ನಡೆದಾಡುವ ದೇವರು ಅಂತ ಯಾಕೆ ಕರೀತಾರೆ? ಇವರು ಕೇವಲ ಮಠದ ಒಳಗೆ ಕೂತು ಪೂಜೆ ಮಾಡಿಲ್ಲ, ಬದಲಾಗಿ ಜನರ ಬದುಕಿಗೆ ದಾರಿದೀಪವಾದರು. ಮಕ್ಕಳಿಗೆ ಅರಿವು ಮೂಡಿಸೋ ಅಕ್ಷರದಾತರಾದರು. ಅಂದಿನ ಕಾಲದ ಸಿದ್ಧಗಂಗಾ ಶ್ರೀಗಳ ತ್ರಿವಿಧ ದಾಸೋಹದ ಹಾದಿಯನ್ನೇ ಇವರು ಹಿಡಿದರು. ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ವಿದ್ಯಾರ್ಥಿ ನಿಲಯ ಕಟ್ಟಿಸಿ ಸಾವಿರಾರು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಿ ಅಕ್ಷರ ಕ್ರಾಂತಿಯನ್ನೇ ಮಾಡಿದರು. ಇವತ್ತು ಕೊಪ್ಪಳದ ಗವಿಮಠ ಅಂದರೆ ಅದು ಕೇವಲ ದೇವಸ್ಥಾನವಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಒಂದು ಜೀವನ ರೂಪಿಸೋ ಕಾರ್ಖಾನೆಯಾಗಿದೆ. ಗೆಳೆಯರೇ, ಕೊಪ್ಪಳ ಅಂದರೆ ನಮಗೆಲ್ಲ ಗೊತ್ತು. ಅಲ್ಲಿ ಮಳೆ ಬರೋದು ತೀರಾ ಅಪರೂಪ. ಬರಗಾಲ ಪೀಡಿತ ಪ್ರದೇಶ. ಬೇಸಿಗೆ ಕಾಲ ಬಂದರೆ ಸಾಕು, ಹಳ್ಳ ಕೊಳ್ಳಗಳು ಬತ್ತಿ ಹೋಗುತ್ತಿದ್ವು. ಅಂಥ ಸಮಯದಲ್ಲಿ ಸ್ವಾಮೀಜಿಯವರು ಒಂದು ನಿರ್ಧಾರಕ್ಕೆ ಬಂದರು. ಅದುವೇ ಜಲದೀಕ್ಷೆ. ಅದು ಹಿರೇಹಳ್ಳಿ ಎಂಬ ಕೆರೆಯು ಹೂಳು ತುಂಬಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಅದರಿಂದ ಸುತ್ತಮುತ್ತಲಿನ ಹಳ್ಳಿಗಳ ರೈತರಿಗೆ ಬೆಳೆಗಳನ್ನು ಬೆಳೆಯಲು ತೊಂದರೆಯಾಗುತ್ತಿತ್ತು. ಆಗ ಸ್ವಾಮೀಜಿಯವರು ಭಕ್ತರು ಕೊಟ್ಟ ಹಣವನ್ನೇ ಕೇವಲ ಮಠಕ್ಕೆ ಸುರಿಯದೆ ಆ ಹಣದಿಂದ ಕೆರೆಗಳನ್ನು ಪುನಶ್ಚೇತನವನ್ನು ಮಾಡಿದರು. ಅಂದು ಯಾವ ಭೂಮಿ ಒಣಗಿತ್ತು, ಇಂದು ಅಲ್ಲಿ ಬರೀ ನೀರು ಕಾಣ್ತಾ ಇದೆ. ಸುತ್ತಲಿನ ಹಳ್ಳಿಗಳ ರೈತರಿಗೆ ದಾರಿದೀಪ ಆಗುವಂತೆ ಮಾಡಿದ್ದಾರೆ. ಅಭಿನವ ಗವಿಸಿದ್ದೇಶ್ವರರು ಪೀಠಾಧಿಗಳಾಗೋ ಮುಂಚೆ ಕೊಪ್ಪಳದ ಗವಿಮಠ ಜಾತ್ರೆಯು ಸಾಮಾನ್ಯವಾಗಿತ್ತು. ಆದರೆ ಇವತ್ತು ಕೊಪ್ಪಳದ ಗವಿಮಠದ ರಥೋತ್ಸವವು ಲಕ್ಷಾಂತರ ಭಕ್ತರು ಸೇರಿ ಹಲವಾರು ಸಾಮಾಜಿಕ ಕಾರ್ಯಗಳೊಂದಿಗೆ ಒಂದು ದೊಡ್ಡ ಹಬ್ಬವಾಗಿ ಆಚರಿಸುತ್ತಿದ್ದಾರೆ. ಅದರಂತೆ ಇವತ್ತು ಕೊಪ್ಪಳದ ಗವಿಮಠ ರಥೋತ್ಸವವನ್ನು ದಕ್ಷಿಣ ಭಾರತದ ಕುಂಭಮೇಳವೆಂದು ಕರೆಯುತ್ತಾರೆ. ಅದರಂತೆ ಇತ್ತೀಚೆಗಷ್ಟೇ ಸುದ್ದಿಯಾಗಿದ್ದ ಕೊಪ್ಪಳದ ಫ್ಯಾಕ್ಟರಿಗಳು ಹೊರಸೂಸುವ ಕಪ್ಪು ಬೂದಿಯಿಂದ ಸುತ್ತಮುತ್ತಲಿನ ರೈತರ ಜಮೀನುಗಳಲ್ಲಿ ಬೆಳೆಗಳು ನಾಶವಾಗುತ್ತಿದ್ದವು.
ಮತ್ತು ಕಾರ್ಖಾನೆಗಳ ಸುತ್ತಲಿನ ಹಳ್ಳಿಗಳಲ್ಲಿ ಏರ್ ಪೊಲ್ಯೂಷನ್ನಿಂದ ಜನರಿಗೆ ಕೆಮ್ಮು, ಅಸ್ತಮಾ, ಕ್ಯಾನ್ಸರ್ನಂಥ ರೋಗಗಳು ಬರುತ್ತಿದ್ವು. ಆಗ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಕಾರ್ಖಾನೆಗಳ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮಿಕ ಜೀವನಕ್ಕೆ ಆಗಮಿಸಿದ ಅಭಿನವ ಸ್ವಾಮೀಜಿಗಳು ತಮ್ಮ ಇಡೀ ಜೀವನವೆಲ್ಲ ಭಕ್ತರ ಬದುಕು ಬಂಗಾರ ಮಾಡಲಿಕ್ಕೆ ಮುಡುಪಾಗಿ ಇಟ್ಟಿದ್ದಾರೆ. ಈ ಕಲಿಯುಗದಲ್ಲಿ ಇಂಥ ಸ್ವಾಮೀಜಿಯನ್ನು ಪಡೆದಿರುವುದೇ ನಮ್ಮ ಪುಣ್ಯ ಎಂದು ಭಾವಿಸಬಹುದು ಸ್ನೇಹಿತರೆ. ಇದಷ್ಟು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಜೀವನ ಕಥೆಯಾಗಿತ್ತು. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.